ಪತ್ರಕರ್ತ ಮಿತ್ರರೇ, ಜೂನ್ 1ನೇ ತಾರೀಕು ಕಲಬುರಗಿ ನಗರದಲ್ಲಿ 2022ರಲ್ಲಿ ಆಳಂದ್ನಲ್ಲಿ ನಡೆದಂತಹ ಗಲಭೆಗೆ ಸಂಬಂಧಪಟ್ಟಂತಹ ಕೇಸ್ಗಳನ್ನ ವಾಪಸ್ ಪಡೆದಿದ್ದಕ್ಕಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಯ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ಹಿಂದಿನ ಮುಸ್ಲಿಂ ಲೀಗ್ನ ಒಬ್ಬ ಶಾಸಕರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಕಲಬುರಗಿಯನ್ನ ಅವ್ರು ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅನ್ನುವಂತ ಹೇಳಿಕೆ ನೀಡಿದ್ರು. ಆ ವಿಷಯ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಅದನ್ನ ಅನೇಕ ಮುಸ್ಲಿಂ ಸಂಘಟನೆಗಳು ಮತ್ತು ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಕಟುವಾಗಿ ವಿರೋಧಿಸಿದರು. ಆ ಹೇಳಿಕೆಯಿಂದ ಮಾಜಿ ಶಾಸಕರಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿ ವೀರಶೈವ ಲಿಂಗಾಯತ್ ಮಹಾಸಭಾ ಮತ್ತು ಜಂಗಮ ಸಮಾಜ ಇವರು ರೋಡಿಗೆ ಇಳಿತಾರೆ. ಎಲ್ಲ ಜಿಲ್ಲೆಗೆ ಒಂದೊಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಇದ್ರೆ ನಮ್ಮ ಕಲಬುರಗಿಗೆ 2 ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ. ಒಂದು ಕಾಂಗ್ರೆಸ್ ಪಕ್ಷದ್ದು, ಇನ್ನೊಂದು ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂತಹ. ಇವರು ದತ್ತಾತ್ರೇಯ ಪಾಟೀಲ್ ಪರ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಇವ್ರದ್ದು ಹೋರಾಟ ಯಾಗಿತ್ತು ಅಂತ ಕೇಳಿದ್ರೆ, ಮಗುವನ್ನ ಚಿವುಟುವವರು ಇವರೇ, ಆಮೇಲೆ ತೊಟ್ಲು ತೂಗೋರು ಇವರೇ. ಅಪ್ಪುಗೌಡರ ವಿರುದ್ಧ ದಾಖಲಾದ FIR ಅನ್ನ ರದ್ದು ಮಾಡಬೇಕು, ಅವ್ರಿಗೆ ಟೀಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಟೀಕೆ ಮಾಡಿದವ್ರನ್ನ ಬಂಧಿಸಿ ಅಂತ ಹೋರಾಟ ಮಾಡ್ತಾರೆ. ಸ್ವತಃ FIR ಹಾಕಿಸ್ಕೊಂಡಂತಹ ಮಾಜಿ ಶಾಸಕರು ಹೇಳ್ತಾರೆ, ಇಂಥ 100 FIR ಆದ್ರೂ ಕೂಡ ನಾನು ಹೆದರೋದಿಲ್ಲ. ಇದು ಒಂದು ದೊಡ್ಡ ಹೈಡ್ರಾಮಾವನ್ನ ನಮ್ಮ ಕಲಬುರಗಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಮಾತಾಡ್ತಾ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ದತ್ತಾತ್ರೇಯ ಪಾಟೀಲ್ ಹೇಳಿದರು, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆಗಿರಬಹುದು, ನಮ್ಮಲ್ಲಿಯೂ ಕೇಂದ್ರ ಸರ್ಕಾರದಲ್ಲಿ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾರೆ. ನಾನು ಈ ದತ್ತಾತ್ರೇಯ ಪಾಟೀಲ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ನೆನಪಾಯ್ತಾ ನಿಮ್ಗೆ ಅಮಿತ್ ಶಾ ಅವರು? ಯಾವಾಗ ನಿಮ್ ಬುಡಕ್ ನೀರ್ ಬಂತೋ ಅವಾಗ ಅಮಿತ್ ಶಾ, ಅವಾಗ ಮೋದಿ ಅವರು ನಿಮ್ಗೆ ಭೇಟಿ ನೆನಪಾಗ್ತಾರೆ. ಇದೇ ಅಮಿತ್ ಶಾ ಅವರ ವಿರುದ್ಧ 2024 ಡಿಸೆಂಬರ್ನಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ವಾಚಾಮಗೋಚರವಾಗಿ ಟೀಕಿಸಿದರು, ಅವಾಚ್ಯ ಶಬ್ದದಿಂದ ನಿಂದಿಸಿದರು. ಅಮಿತ್ ಶಾ ತಲೆ ಮತ್ತು ನಾಲಿಗೆ ಕತ್ತರಿಸಿ ಕೊಟ್ಟವ್ರಿಗೆ 1 ಕೋಟಿ ಕೊಡ್ತೀನಿ ಅಂತ ಭಾಷಣ ಮಾಡಿದರು. ಅವಾಚ್ಯ ಶಬ್ದದಿಂದ ಬೈಗಳಿಂದ ಬೈದರು. ಆವಾಗ ಎಲ್ಲಿ ಹೋಗಿದ್ರಿ ನೀವು? ಒಂದೇ ಒಂದು ಕೇಸ್ ಆ ಟೀಕಾಕೋರರ ಮೇಲೆ ನೀವು ದಾಖಲೆ ಮಾಡಲಿಲ್ಲ. ಮೋದಿ ಅವರಿಗೆ ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈದಂತಹ ವ್ಯಕ್ತಿಯನ್ನ ಇವತ್ತು ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಿ. ಹನುಮಂತ ಯಲಸಂಗಿ ಅವ್ರ ಕಡೆಯಿಂದ ನೀವು ಹುಟ್ಟುಹಬ್ಬದ ಶುಭಾಶಯಗಳನ್ನ ಸ್ವೀಕಾರ ಮಾಡ್ತೀರಿ. ದಲಿತ್ ಮುಸ್ಲಿಂ ಕಲ್ತ್ರೆ 1,20,00,000 ಆಗ್ತೀವಿ, ನೀವು ಲಿಂಗಾಯತರು ಕೇವಲ 60 ಲಕ್ಷ ಇದ್ದೀರಿ, ನಾವು ಟಿಪ್ಪು ಸುಲ್ತಾನ್ ಖಡ್ಗ ತಗೊಂಡು ಬಂದ್ರೆ ಓಡ್ ಹೋಗ್ತೀರಿ ನೀವು ಅಂತ ಅಂದಾಗ ಈ ವೀರಶೈವ ಲಿಂಗಾಯತ್ ಮಹಾಸಭಾ ಎಲ್ಲಿ ಮಲಗಿತ್ತು? ಜಂಗಮ ಸಮಾಜ ನಂದಿಕೂರ್ ಮಲ್ಲಯ್ಯ ಸ್ವಾಮಿ ಮೇಲೆ ದಾಳಿ ಆದಾಗ ನೀವು ಬನ್ನಿ ಪ್ರತಿಭಟನೆಗೆ ಅಂದಾಗ ಈ ಜಂಗಮ ಸಮಾಜ ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಹೋರಾಟ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ, ನಮ್ಮ ಪ್ರತಿಭಟನೆ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರ ವಿರುದ್ಧ ಅನ್ನುವ ಕಾರಣಕ್ಕಾಗಿ ಇವರು ನಮ್ಮ ಕಳಕಳಿಯನ್ನ, ನಮ್ಮ ಮನವಿಯನ್ನ ಸ್ವೀಕರಿಸದನೆ ಕೇವಲ ಹಣವಂತರಿಗೆ, ಸ್ಥಿತಿವಂತರಿಗೆ, ರಾಜಕಾರಣದಲ್ಲಿ ಇರುವಂತವರಿಗೆ ಮಾತ್ರ ಇವರು ಬೆಂಬಲ ಸೂಚಿಸ್ತಾ ಕಲಬುರಗಿಯಲ್ಲಿ ದೊಡ್ಡ ನಾಟಕವನ್ನ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವ್ರಿಗೆ ಟೀಕೆ ಮಾಡಿದ ಮೇಲೆ ಅದನ್ನ ನಾನು ಖಂಡಿಸಿದ್ದಕ್ಕಾಗಿ ನಾನು ಅಟ್ರಾಸಿಟಿ ಕೇಸನ್ನ ಹಾಕೊಂಡು ಇವತ್ತಿಗೂ ಕೋರ್ಟಿಗೆ ನಾವು ಅಲ್ದಾಡ್ತಾ ಇದ್ದೀವಿ. ಅಮಿತ್ ಶಾ ಅವರಿಂದ ಅವ್ರ ಹೆಸರನ್ನ ಹೇಳಿ, ಮೋದಿ ಅವರ ಹೆಸರನ್ನ ಹೇಳಿ ನೀವು MLA ಗಳಾದ್ರಿ.
KKRDB ಅಧ್ಯಕ್ಷರಾದರೆ, ಆದರೆ ಋಣ ತೀರಿಸಿದ್ದು ಮಾತ್ರ ಶೂನ್ಯ ಅನ್ನುವಂತಹದ್ದನ್ನ ನೀವು ಯಾವತ್ತೂ ಕೂಡ ಕಲಬುರಗಿ ಜನತೆ ಮರಿಬಾರದು ಅನ್ನುವಂತಹದ್ದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದೇ ಮಾದರಿಯಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಈ ವ್ಯಕ್ತಿ ಮೋದಿ ಅವರದ್ದು ಮತ್ತು ಸಂಸದೆ ಕಂಗನಾ ರನೌತ್ ಇವರ ಇಬ್ಬರೂ ಚಿತ್ರಗಳನ್ನ ಅಶ್ಲೀಲವಾಗಿ ಸೃಷ್ಟಿ ಮಾಡಿ AI ತಂತ್ರಜ್ಞಾನ ಬಳಸಿ ಅದನ್ನ ಫೇಸ್ಬುಕ್ ಪೇಜ್ ನಲ್ಲಿ ಬಿಟ್ರು. ಎಲ್ಲಿ ಹೋಗಿದ್ರು ಅವತ್ತು ಅಪ್ಪುಗೌಡ ಪಾಟೀಲ್ ಮಾಜಿ ಶಾಸಕರು? ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ಲಿಲ್ಲ? ಕರ್ನಾಟಕ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಸಾಮಾಜಿಕ ಜಾಲತಾಣದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತಹ ಗಣ್ಯ ವ್ಯಕ್ತಿಗಳ ಭಾವಚಿತ್ರಗಳನ್ನ ದುರುಪಯೋಗ ಪಡಿಸುವಂತವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ, ಅದಕ್ಕೊಂದು ತಂಡನೇ ನಾವು ರಚನೆ ಮಾಡಿದ್ದೇವೆ ಅಂತ ಹೇಳಿ ಫರ್ಮಾನು ಹೊರಡಿಸಿದ್ರು. ಪೊಲೀಸ್ ಇಲಾಖೆನೂ ಕೂಡ ಲಕ್ಷ್ಮೀಕಾಂತ್ ಸಿಂಗೆ ಮೇಲೆ ಒಂದೇ ಒಂದು FIR ದಾಖಲು ಮಾಡಲಿಲ್ಲ. ಇದೇ ಉಲ್ಟಾ ಆಗಿದ್ರೆ, ಇದೇ ಪ್ರಿಯಾಂಕಾ ಖರ್ಗೆ ವಿರುದ್ಧ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಇಮಿಡಿಯೇಟ್ ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾ ಇದ್ರು. ಇಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಇದು ನಮ್ಮ ಕಲಬುರಗಿಯ ದೊಡ್ಡ ದುಸ್ಥಿತಿ. ಇದು ಮುಂದೆ ಹೇಳ್ತಾರೆ, ಯಾವಾಗ ಮುಸಲ್ಮಾನ್ ಸಂಘಟನೆಗಳು ಹೋರಾಟ ಜೋರಾಯ್ತು, ಹೇಗಾದ್ರೂ ಮಾಡಿ ಮಾನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಈ ದತ್ತಾತ್ರೇಯ ಪಾಟೀಲ್ನ ಕೆಲವೇ ಬೆಂಬಲಿಗರು ಮಠಗಳ ಕದಗಳನ್ನ ತಡ್ತಾರೆ. ನೋಡಿ, ಅಪ್ಪುಗೌಡರು ಪ್ರತಿಷ್ಠಿತ ಮನೆತನ, ಇಂಥ ವ್ಯಕ್ತಿಗೆ ಈ ರೀತಿ ಬೈತಾ ಇದ್ದಾರೆ, ಈ ರೀತಿ ಟೀಕಿಸ್ತಾ ಇದ್ದಾರೆ. ಈ ಬೆಂಬಲಿಗರೇ ನಿಮ್ಗೆ ಗೊತ್ತಿಲ್ವಾ? ಮೋದಿ ಟೀಕಿಸಿದ್ದು, ಅಮಿತ್ ಶಾ ಅವ್ರು ಟೀಕಿಸಿದ್ದು, ಮೋದಿ ಕಂಗನಾ ರಾಣಾವತ್ ಅವರ ಫೋಟೋ ಅಶ್ಲೀಲವಾಗಿ ಸೃಷ್ಟಿ ಮಾಡಿದಾಗ ನೀವ್ಯಾಕೆ ಮಠಾಧೀಶರು ಬಾಗಿಲು ತಟ್ಟಲಿಲ್ಲ? ನೀವ್ಯಾಕೆ ಈ ಮೋದಿ ಅವರ ಪಕ್ಷದ ಜನರನ್ನ ಯಾಕೆ ನೀವು ಎಬ್ಬಿಸ್ಲಿಲ್ಲ? ಪಾಪ ಅಸಹಾಯಕರಾದಂತಹ ಮಠಾಧೀಶರು ಅನಿವಾರ್ಯವಾಗಿ ಆ ದತ್ತಾತ್ರೇಯ ಪಾಟೀಲ್ ಅವರ ಪರ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ನಾನು ಆ ಮಠಾಧೀಶರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಸುಮಾರು 20 ವರ್ಷಗಳಿಂದ ಅವ್ರ ಜೊತೆಗೆ ಒಡನಾಟದಲ್ಲಿರುವವರು ಸುಲ್ಫಲ್ ಮಠದ ಶ್ರೀಗಳು, ಸಾಕಷ್ಟು ಅನುದಾನವನ್ನ ಪಡೆದಂತವ್ರು. ಇವತ್ತು ಅವ್ರು ಯಾಕೆ ವಿಡಿಯೋ ಮಾಡಿ ಬಿಡ್ಲಿಲ್ಲ ಈ ದತ್ತಾತ್ರೇಯ ಪಾಟೀಲ್ ಅವರ ಪರ? ಯಾಕೆ ಅಂದ್ರೆ, ನಿಮಗಿಂತಲೂ ಆತ್ಮೀಯರಾಗಿ ನೀವು ಯಾರು ಮಂತ್ರಿ ಹೇಳಿದ್ರಲ್ಲ, ಹಿಂದಿನ ಶಾಸಕರ ಜೊತೆಗೆ ಒಡನಾಟ ಇತ್ತವ್ರು. ಹೀಗಾಗಿ ಅವರು ಯಾವ ಕಾರಣಕ್ಕೂ ಕೂಡ ನಿಮ್ಮ ಪರ ವಿಡಿಯೋ ಮಾಡ್ಲಿಲ್ಲ. ನಿಮ್ಮಲ್ಲಿ ಏನ್ ಸಿಗಬೇಕಾಗಿತ್ತು, ಏನ್ ತಗೊಳ್ಬೇಕಾಗಿತ್ತು ಅದು ತಗೊಂಡು ಅವ್ರು ಆರಾಮ್ ಸಿಂಹಾಸನ ಹಾಕೊಂಡು ಕೂತ್ಕೊಂಡ್ ಬಿಟ್ಟಿದ್ದಾರೆ. ಆದರೆ ಈ ಮಠಾಧೀಶರಿಗೆ ನಾನು ಹೇಳ್ತೇನೆ, ಅನೇಕ ಮಠಾಧೀಶರ ಮೇಲೆ ಕೇಸ್ಗಳಾದವು. ಇಲ್ಲಿ ಕೂತಂತಹ ಬಹಳ ಶ್ರೀಗಳ 46 ಎಕರೆ ಜಮೀನು, ನೀವೇನ್ ಪ್ರತಿಷ್ಠಿತ ಅಂತ ಹೇಳಿ ಹೊಗಳ್ತಾ ಇದ್ರಲ್ಲ, ಅವರ 46 ಎಕರೆ ಜಮೀನನ್ನ ಇವತ್ತು ನುಂಗಿ ನೀರು ಕುಡಿದಿದ್ದಾರೆ, ಸಮಾಜದ ಆಸ್ತಿಯನ್ನ. ಇವ್ರ ಪರ ಯಾವ ಮಠಾಧೀಶರು ಬರಲಿಲ್ಲ. ಇದು ನಮ್ಮ ಜಿಲ್ಲೆಯ ಬಹಳ ದೊಡ್ಡ ದುರಂತ. ಅದ್ರ ಜೊತೆಗೆ ದಂಡಗುಂಡದ ಸಂಗಮೇಶ್ವರ ಮಠ, MLC BG ಪಾಟೀಲ್, ಬಾಗನಗೌಡ ಸಂತೂರ್, ಭೀಮಣ್ಣ ಸಾಲಿ, ಇವರೆಲ್ಲ ಸೇರಿ ಮಠವನ್ನು ಹೊರಗೆ ಹಾಕಿದ್ರು. ಯಾವ ಸ್ವಾಮಿಗಳು ಕೂಡ ಒಂದೇ ಒಂದು ವಿಡಿಯೋ ಆ ದಂಡಗುಂಡ ಮಠಾಧೀಶರ ಪರವಾಗಿ ಬರಲಿಲ್ಲ. ಇದು ಅತ್ಯಂತ ಶೋಚನೀಯವಾಗಿರುವಂತಹ ಸಂಗತಿಯಾಗಿದೆ. ದತ್ತಾತ್ರೇಯ ಪಾಟೀಲ್ ರವರು ಅವಕಾಶವಾದಿ, ತಮಗೆ ಯಾವ ಸಂದರ್ಭದಲ್ಲಿ ಯಾರನ್ನ ಉಪಯೋಗಿಸ್ಕೊಳ್ಬೇಕು ಅವರನ್ನ ಉಪಯೋಗಿಸ್ಕೊಂಡು ಕೈ ತೊಳೆದುಕೊಳ್ಳುವಂತಹ ಮನುಷ್ಯ ಅವರಾಗಿದ್ದಾರೆ. ಮೋದಿ ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಕೇವಲ ಓಟಿಗಾಗಿ ಇವರು ಅವರನ್ನ ಉಪಯೋಗಿಸ್ತಾರೆ ಹೊರತು ಅವರಿಗೆ ಅಪಮಾನ ಆದಾಗ ಯಾವ ರಾಜಕಾರಣಿ ಕೂಡ ಮುಂದೆ ಬರಲಿಲ್ಲ. ಅವ್ರು ಹೇಳಿದ್ರಲ್ಲ ಛೋಟಾ ಪಾಕಿಸ್ತಾನ್ ಅಂತ ಹೇಳಿದ್ದಾರೆ ಆ ವ್ಯಕ್ತಿ ಅಂತ. ನಾನು ಹೇಳ್ತೀನಿ, ಆ ವ್ಯಕ್ತಿ ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿದ್ದು 100ಕ್ಕೆ 100 ಸತ್ಯ. ಅದು ಪೊಲೀಸ್ ರೆಕಾರ್ಡ್ ನಲ್ಲಿಯೂ ಕೂಡ ಇದೆ. ಅದು ಅಷ್ಟೇ ಅಲ್ಲ, ಅವ್ರು ಮುಂದುವರೆದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪುತ್ಥಳಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ವಿರೋಧದಲ್ಲಿ ಮುಂಚೂಣಿಯಲ್ಲಿದ್ದವರು ಆ ಮಾಜಿ ಶಾಸಕರು. ಇವರೇನು ದತ್ತಾತ್ರೇಯ ಪಾಟೀಲ್ ಹೇಳಿದಾರ ಆ ಶಾಸಕರು.
ನೋಡಿ, ನಾನು ಒಬ್ಬನೇ ಮಾತಾಡಿಲ್ಲ, ಮುತಾಲಿಕರು ಕೂಡ ಮಾತಾಡಿದ್ದಾರೆ 2000 ಇಸ್ವಿಯಲ್ಲಿ, 2002ರಲ್ಲಿ ಅಂತ ಹೇಳಿ ಒಂದು ಸಂಯುಕ್ತ ಕರ್ನಾಟಕದ ಪೇಪರ್ ಕಟಿಂಗ್ ಅನ್ನ ತೋರಿಸ್ತಾರೆ. ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಎಂದಿದ್ದಾರೆ ಅಂತ ಹೇಳಿ. ಇದೇ ಮುತಾಲಿಕರು ರಾಮನವಮಿ ಸಂದರ್ಭದಲ್ಲಿ ಆ ಪೂಜೆಗೆ ಹೋದಂತಹ ವೇಳೆ ಒಳಗಡೆ ಉತ್ತರ ಕುಮಾರ್ ಮತ್ತು ಈ ದಕ್ಷಿಣ ಕುಮಾರ್ ಇಬ್ರು ಕುತ್ಕೊಂಡಿರ್ತಾರೆ. ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಹೋಗಿ ಮುತಾಲಿಕರು ಬಂದಿದ್ದಾರೆ, ಒಳಗಡೆ ಕರ್ಕೊಂಡು ಬರ್ತೀವಿ. ಬೇಡ ಬೇಡ ಬೇಡ, ಕರ್ಕೊಂಡು ಬರ್ಬೇಡ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸಿದವರು ಇವತ್ತು ಅವರ ಹೇಳಿಕೆಯನ್ನ ಇಟ್ಕೊಂಡು ಸಾಕ್ಷಿ ತೋರಿಸ್ತಾ ಇದ್ದಾರೆ ಜನರಿಗೆ. ನಾಚಿಕೆ ಆಗ್ಬೇಕು.